ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದ ಮೂಲಕ ಪವಿತ್ರಾತ್ಮನ ಸಹಾಯದಲ್ಲಿ ನಿಮಗೆಲ್ಲರಿಗೂ ಉಂಟಾಗಲಿ ಎಂದು ಪ್ರಾರ್ಥಿಸ್ತೇನೆ. ಇವತ್ತಿನ ಒಂದು ವಚನದ ಭಾಗ ಏನಂದರೆ, ದೇವರ ದಿನವನ್ನ ಗೌರವಿಸಿ. ಅಂದರೆ ಇವತ್ತು ದೇವರ ದಿನ ಅಂದರೆ ದೇವರು ಒಂದು ವಾಕ್ಯ ಹೇಳಿದ್ದಾರೆ. ವಿಮೋಚನೆ ಕಂಡ 20ನೇ ಅಧ್ಯಾಯದಲ್ಲಿ ಬರೆದಿದೆ, ವಾರದಲ್ಲಿ ಒಂದು ದಿವಸ ನೀವು ರಜೆ ಮಾಡಬೇಕು, ದೇವರ ಸೇವೆಗೋಸ್ಕರ ನಿಮ್ಮ ದಿನವನ್ನು ಮುಡುಪಾಗಿಡಬೇಕು. ಆದರೆ ಇವತ್ತು ಕೂಡ ಇಸ್ರೇಲ್ ದೇಶದಲ್ಲಿ ಈ ಪದ್ಧತಿಯನ್ನು ಮಾಡ್ತಿದ್ದಾರೆ. ಇಸ್ರೇಲ್ ದೇಶದಲ್ಲಿ ಸಬ್ಬತ್ ಯಾವಾಗ ಇದ್ದಾರೆ ಪ್ರಿಯರೇ, ಶುಕ್ರವಾರ ಸಾಯಂಕಾಲ ಸ್ಟಾರ್ಟ್ ಆದರೆ ಶನಿವಾರ ಸಾಯಂಕಾಲದವರೆಗೆ ಸಬ್ಬತ್. ಶುಕ್ರವಾರ ಸಾಯಂಕಾಲ 6 ಗಂಟೆಯಿಂದ ಶನಿವಾರ ಸಾಯಂಕಾಲ 6 ಗಂಟೆವರೆಗೂ ಸಬ್ಬತ್. ಈ ಸಮಯದಲ್ಲಿ ಅವರು ಅಡಿಗೆನೂ ಕೂಡ ಮಾಡೋದಿಲ್ಲ. ಎಲ್ಲ ಅಡಿಗೆನ ಮಾಡಿ ಒಂದು ದಿವಸದ ಮಟ್ಟಿಗೆ ಹಾಳಾಗದಂತ ಅಡಿಗೆಗಳನ್ನ ಮಾಡಿ ಅವತ್ತು ದೇವರ ಸ್ತೋತ್ರ ಪ್ರಾರ್ಥನೆ ಇಂಥದ್ರಲ್ಲಿ ಕಾಲ ಕಳೀತಾರೆ ಪ್ರಿಯರೇ. ಹಾಗೇನೆ ಒಂದೊಂದು ಜಾಗದಲ್ಲಿ ಒಂದೊಂದು ತರ. ಈಗ ಎಲ್ಲ ಪ್ರಪಂಚನೇ ಇವತ್ತು ಭಾನುವಾರನ ಆಯ್ಕೆ ಮಾಡಿದೆ. ಇಸ್ರೇಲ್ ದೇಶದಲ್ಲಿ ನಿಜ, ಮತ್ತು ಕೆಲವೊಂದು ಸಭೆಗಳನ್ನು ಕೂಡ ಶನಿವಾರ ಮಾಡ್ತಿದ್ದಾರೆ. ಓಕೆ, ಸಂತೋಷ. ವಾರದಲ್ಲಿ ಒಂದು ದಿವಸ ದೇವರಿಗೋಸ್ಕರ ಮೀಸಲಾಗಿಡಬೇಕು. ಭಾರತ ದೇಶದಲ್ಲಿ ಭಾನುವಾರ, ಹಾಗೆ ಇಡೀ ಪ್ರಪಂಚದಲ್ಲಿ ಸುಮಾರು ಜಾಗಗಳಲ್ಲಿ ಭಾನುವಾರ ದೇವರ ಪ್ರಾರ್ಥನೆ ಮಾಡ್ತಾರೆ. ಆದರೆ ಕೆಲವೊಂದು ಹಳ್ಳಿಗಳಿಗೆ ನಾವು ಸೇವೆಗೆ ಹೋಗುವಾಗ ಶುಕ್ರವಾರ ಹಳ್ಳಿಗಳಿಗೆ ಹೋಗ್ಬೋದು, ಶನಿವಾರ ಹಳ್ಳಿಗೆ ಹೋಗ್ಬೋದು, ಅಥವಾ ಸೋಮವಾರ ಮಂಗಳವಾರ ಯಾವುದೇ ಒಂದು ದಿವಸ ನಾವು ಹೋಗ್ಬೋದು ಇಟ್ಕೊಳ್ಳಿ. ಆ ಹೋಗುವ ದಿವಸ ಹಳ್ಳಿಯವರು ದೇವರಿಗೋಸ್ಕರ ರಜಾ ಇಡ್ಲೇಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಎಷ್ಟೇ ದುಡಿದ್ರು ಕೂಡ ಸಾಲದಿಲ್ಲ. ಈಗಿನ ಕಾಲದಲ್ಲಿ ಕೂಡಿಸಿಡಕ್ಕಾಗೋದಿಲ್ಲ, ಎಲ್ಲ ಖರ್ಚಾಗಿ ಆಗ್ತಲ್ವಾ. ಆದ್ರೆ ದೇವರ ಆಶೀರ್ವಾದದಿಂದ ನೀನು ಮಾಡಿದ್ರೆ ನೀನು ದುಡ್ಡು ಕಾಸನ್ನ ಕೂಡಿಸಿಡಬಹುದು. ನಿನ್ನ ಮನೆ ಆಶೀರ್ವಾದನಾಗುತ್ತೆ, ನಿನ್ನ ಮನೆ ಸಂಪಾದನೆ ಜಾಸ್ತಿ ಆಗ್ತದೆ, ನಿನ್ನ ಮನೆಯಲ್ಲಿ ಆರೋಗ್ಯ ಸುಧಾರಿಸ್ತದೆ, ಪ್ರತಿಯೊಂದಿಷ್ಟೂ ಕೂಡ ಒಳ್ಳೇದಾಗ್ತದೆ ಪ್ರಿಯರೇ. ಯಾಕೆಂದ್ರೆ ದೇವರ ದಿನವನ್ನ ನಾವು ಗೌರವಿಸಬೇಕು. ಇವತ್ತೇನಾಗ್ತದೆ ಗೊತ್ತಾ, ದೇವರ ದಿನ ಗೌರವಿಸ್ತಾ ಇಲ್ಲ. ಹಳ್ಳಿಗಳಿಗೆ ಹೋಗೋ ದಿವಸ ವಿಶ್ವಾಸಿಗಳು ಇರೋದೇ ಇಲ್ಲ. ಕೆಲವೊಂದು ಜಾಗದಲ್ಲಿ ಇರ್ತಾರೆ, ಸಂತೋಷ ಇದು ಮಾಡ್ತಾರೆ, ಆದ್ರೆ ಕೆಲವೊಂದು ಜಾಗದಲ್ಲಿ ಇರೋದಿಲ್ಲ. ಏನೇ ಆಗ್ಲಿ ಪ್ರಿಯರೇ, ಸಭೆಗಳಿಗೆ ವಾರದಲ್ಲಿ ಒಂದು ದಿವಸ ಸೇರಿ ಬರ್ಬೇಕಾದ್ರೆ ಬರೋದೇ ಇಲ್ಲ. ಅವತ್ತೇ ಫಂಕ್ಷನ್ಗಳು ಅದು ಇದೆಲ್ಲ ಇಟ್ಕೊಂಡಿರ್ತಾರೆ. ಅದಕ್ಕೆ ಸ್ವಾಮಿ ಇಲ್ಲಿ ಏನ್ ಹೇಳ್ತಾರೆ ನೋಡಿದ್ರೆ, ಏಷಾಯ 58ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಸ್ವಾಮಿ ಏನ್ ತಿಳಿಸ್ತಾ ಇರ್ತಾರೆ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನ ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಅರಟದೆ ಯೆಹೋವನ ಸಬ್ಬತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯತೆ ಆದದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ, ಇಲ್ಲಂದ್ರೆ ಇಲ್ಲ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳಿಗೆ ಹತ್ತಿಸಿ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವನು. ಯೆಹೋವನೇ ಇದನ್ನ ನುಡಿದಿದ್ದಾನೆ. ಇವತ್ತು ಸುಮಾರು ಜನಕ್ಕೆ ಆಶೀರ್ವಾದ ಆಗಿ ಅಭಿವೃದ್ಧಿ ಆಗಿ ಸಕ್ಕ ಶ್ರೀಮಂತರ ಆದ್ಮೇಲೆ ಪಾಪರಾದವರು ತುಂಬಾ ಜನ ಇದ್ದಾರೆ. ಯಾಕೆ? ಅವ್ರ ಆಲೆಗೆ ಗೌರವ ಕೊಡ್ತಾ ಇಲ್ಲ, ದೇವರ ದಿನಕ್ಕೆ ಗೌರವ ಕೊಡ್ತಾ ಇಲ್ಲ. ಇದ್ದಕ್ಕಿದ್ದಂಗೆ ಅವ್ರು ಪಾಪರಾಗುವಂತ ಪರಿಸ್ಥಿತಿ ಕೂಡ ಬಂದಿರೋದು ನಾನು ಕಣ್ಣಾರೆ ಕಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅದ್ಭುತದ ಮೇಲೆ ಅದ್ಭುತ ಆಗಿ ಐಶ್ವರ್ಯವಂತರಾಗಿ ಜೀವನ ನೋಡ್ತಾರೆ. ಕೊನೆಗೆ ಬರ್ತಾ 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 ಪಾಪರಾಗ್ಬಿಡ್ತಾರೆ. ಅಯ್ಯೋ, ನನ್ನ ಯಾಕೋ ಈಗ ಕೈ ಹಿಡಿತಾ ಇಲ್ಲ. ಯಾಕೆ ಕೈ ಹಿಡಿತಾ ಇಲ್ಲ? ನೀನು ದೇವರ ದಿನಕ್ಕೆ ಗೌರವ ಕೊಡ್ತಾ ಇದೆಯಾ? ದೇವರ ದಿನ ಸಬ್ಬತ್ ಅಂತ ಹೇಳಿದ್ದಾರೆ. ಸಬ್ಬತ್ನ ಯಾವ ದಿವಸ ಅನ್ಬೇಕಾದ್ರೆ ಮಾಡಿ. ಅದರ ನಿಜವಾದ ಸಬ್ಬತ್ತು ಶುಕ್ರವಾರ ಸಾಯಂಕಾಲದಿಂದ ಹಿಡಿದು ಶನಿವಾರ ಸಾಯಂಕಾಲದವರೆಗೆ. ಇದು ರಿಯಲ್ ಆದ ಸಬ್ಬತ್ತು. ಭಾನುವಾರ ಸಬ್ಬತ್ತು ಅಂತಾರೆ, ಅದು ತಪ್ಪು. ಭಾನುವಾರ ಸಬ್ಬತ್ ಅಲ್ಲ. ಶುಕ್ರವಾರ ಸಾಯಂಕಾಲದಿಂದ ಹಿಡಿದು ಶನಿವಾರ ಸಾಯಂಕಾಲದ ಸಬ್ಬತ್ತು. ಆದ್ರೆ ಭಾನುವಾರನೂ ಕೂಡ ಆರಾಧನೆಗೆ ಸೇರಿ ಬಂದಿದ್ದಕ್ಕೆ ಬೈಬಲ್ ಅಲ್ಲಿ ಬೇಕಾದಷ್ಟು ವಚನ ಇದೆ. ಭಾನುವಾರನೂ ಸೇರಿ ಬರ್ಬೋದು. ನಿಮಗೆ ಸೌಕರ್ಯಗಳಿಲ್ವಾ, ಶುಕ್ರವಾರನೂ ಸೇರಿಬಹುದು. ನಿಮ್ಮ ಹಳ್ಳಿಗಳಲ್ಲಿ ನಿಮಗೆ ಅನುಕೂಲ ಇದ್ದಾಗೆ ವಾರದಲ್ಲಿ ಒಂದು ದಿವಸ ರಜೆ ಕೇಳ್ಕೊಳ್ಳಿ ನಿಮ್ಮ ಓನರ್ ಕೈಯಿಂದ. ಹಳ್ಳಿಗಳಿಗೆ ಹೋದಾಗ ಬುಧವಾರ, ಗುರುವಾರ, ಶುಕ್ರವಾರ ಅಂತೆಲ್ಲ ನಾವು ಹಳ್ಳಿ ಸೇವೆ ಮಾಡ್ಲಿಕ್ಕೆ ಹೋದಾಗ ಆ ದಿವಸ ದೇವರಿಗೆ ಗೌರವ ಕೊಡ್ಲಿಕ್ಕೆ ನಾವು ಇರಲೇಬೇಕು ಪ್ರಿಯರೇ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದಂತ ದಿನವೆಂದು ತಿಳಿದು ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯ ಕೆಲಸವನ್ನ ಮಾಡದೆ. ಇವತ್ತು ತನ್ನ ಸ್ವಂತ ಕೆಲಸ ಮುಗಿದ್ರೆ ಕೆಲವೊಂದು ಜನ ಇದ್ದಾರೆ, ಕೆಲಸ ಕೆಲಸ ಕೆಲಸ, ಅದು ಇನ್ನೇನು ಕೆಲಸನ ಗೊತ್ತಾಗೋದಿಲ್ಲ. ಕೇಳಿದ್ರೆ ನನಗೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು. ಇಲ್ಲ ಪ್ರಿಯರೇ, ವಾರದ 6 ದಿವಸ ನೀನು ನಿನ್ನ ಕೆಲಸನ ಮಾಡಿ ಮುಗಿಸು. 7ನೇ ದಿವಸ ದೇವ್ರಿಗೋಸ್ಕರ ನೀನು ಮಾಡು. ನೀನು ನಿತ್ಯದ ಕೆಲಸ ನಿನ್ನ ಕೆಲಸನೇ ಮಾಡ್ತಾ ಇದ್ರೆ ದೇವರ ಆಶೀರ್ವಾದ ನಿನಗೆ ಎಲ್ಲಿಂದ ಆಗುತ್ತೆ. ನೆಕ್ಸ್ಟ್, ಸ್ವೇಚ್ಛೆಯಾಗಿ ನಡೆಯದೆ. ಇವತ್ತು ನೋಡಿ, ವಾರದಲ್ಲಿ ಒಂದು ದಿವಸ ರಜೆ ಸಿಕ್ಬಿಟ್ಟು ಸಾಕು. ಸಂಡೇ ಸ್ಪೆಷಲ್ ಮಟನ್ ತಿನ್ನಕ್ ಹೋಗೋದು, ಚಿಕನ್ ತಿನ್ನಕ್ ಹೋಗೋದು, ಎಣ್ಣೆ ಹಾಕ್ಲಿಕ್ಕೆ ಹೋಗೋದು, ಕ್ಲಬ್ ಬಾರ್ ಪಬ್ಗಳಿಗೆ ಹೋಗೋದು. ಕೇಳಿದ್ರೆ ಸಂಡೇ, ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್ ಏನೆಲ್ಲ ಹೇಳ್ತಿದ್ದಾರೆ. ಮೊದಲೆಲ್ಲ ಅದು ಇರಲೇ ಇಲ್ಲ. ಹ್ಯಾಪಿ ವೀಕೆಂಡ್ ಇರಲಿಲ್ಲ, ಹ್ಯಾಪಿ ಸಂಡೇ ಇರಲಿಲ್ಲ.
ಅಯ್ಯಯ್ಯೋ ಈಗ ನೋಡ್ಬೇಕು, ಸಂಡೇ ಬಂದ್ರೆ ಸಂಡೇ ಸ್ಪೆಷಲ್ ಮಾಡ್ಲೇಬೇಕು, ಬಾಡ್ ತಿನ್ನಕ್ಕೋಸ್ಕರನೇ ಮನೇಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಕೆಲವೊಂದು ಜನ ಸ್ವೇಚ್ಛೆಯಾಗಿ ಸುತ್ತಾಡ್ತಾರೆ ಪ್ರಿಯರೇ. ಇವತ್ತು ರಜೆ ದಿವಸ, ಅದಕ್ಕೆ ಆರಾಮಾಗಿ ನಾನು ಅಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ, ಫ್ರೆಂಡ್ಸ್ಗಳ ಮನೆಗೆ ಬಂದೆ, ಅರಳಿ ಕಟ್ಟೆ ಅಲ್ಲಿ ಇಲ್ಲ ಕೂತ್ಕೊಂಡು ಕೆಟ್ಟ ಮಾತುಗಳನ್ನ ಆಡಿ ಹರಟೆ ಹೊಡೆದು ದೇವರ ಶಾಪ ಗುರಿಯಾಗೋದಕ್ಕಿಂತ ದೇವರ ಆಲಯಕ್ಕೆ ಬನ್ನಿ, ಯೇಸು ಸ್ವಾಮಿಯನ್ನು ಆರಾಧಿಸಿ ಸ್ತುತಿ ಸ್ತೋತ್ರವನ್ನ ಮಾಡಿ ಸಮಾಧಾನ ಹೊಂದ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಅಲ್ಲಿ ಬರ್ದಿದೆ, ಸ್ವಕಾರ್ಯದಲ್ಲಿ ನಿರತರಾಗದೆ. ಇವತ್ತು ನೋಡಿ, ಸಂಡೇ ಬಡ್ಡಿ ವಸೂಲು ಮಾಡಕ್ ಹೋಗೋದು, ಸಂಡೇ ಸಂಪಾದನೆ ಮಾಡಕ್ ಹೋಗೋದು, ಸಂಡೇ ತರಕಾರಿ ತರಕ್ ಹೋಗೋದು, ಸಂಡೇನೆ ಮದುವೆ, ಸಂಡೇನೆ ಗೃಹ ಪ್ರವೇಶ, ಸಂಡೇನೆ ನಾಮಕರಣ, ಎಲ್ಲ ಭಾನುವಾರ ದಿವಸನೇ ಪ್ರೇರೆ. ವಾರದಲ್ಲಿ ಒಂದ್ ದಿವಸನೇ ಆಲಯಕ್ಕೆ ಬರ್ತಿಲ್ಲ, ಅದು ಬರೀ ಸ್ವಕಾರ್ಯ. ಅಯ್ಯೋ ನಮ್ಮ ನೆಂಟು ನಮ್ಮ ಇಷ್ಟು ಇಲ್ಲ ಪ್ರೇರೆ, ಅದನ್ನೆಲ್ಲ ಬದಿಗೊತ್ತಿ ನಾನು ಫಸ್ಟ್ ಆಲಯಕ್ಕೆ ಹೋಗಿ ದೇವರ ಆಶೀರ್ವಾದನ ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದು ಬಂದು ಅಲ್ಲಿಂದ ಬರ್ತೀನಿ ಅಂತ ಒಂದು ತೀರ್ಮಾನ ಮಾಡಿ. ಯಾಕಂದ್ರೆ ಆಲಯ ಇಡೀ ದಿವಸ ನಡೆಸೋದಿಲ್ಲ, ಇಡೀ ದಿವಸ ನಡೆಸೋದಿಲ್ಲ. ಆಲಯ ಏನ್ ಮಾಡ್ತಾರೆ ಗೊತ್ತಾ, ಬರೀ ಕೇವಲ ಸ್ವಲ್ಪ ಸಮಯ ಮಾತ್ರ ನಡೆಸುವಂಥದ್ದು, 2 ಗಂಟೆ 3 ಗಂಟೆ. ಬಾಕಿ ಇರೋ ಸಮಯದಲ್ಲೆಲ್ಲ ಮನೇಲಿ ಇರ್ಬೋದಲ್ವಾ, ಬಾಕಿ ಇರೋ ಸಮಯದಲ್ಲಿ ಏನು ಮನೇಲಿ ಇರ್ಬೋದು. ಆ ಸಮಯದಲ್ಲಿ ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ದೇವರ ವಾಕ್ಯ ಪ್ರಕಾರ ಆ ಸಮಯದಲ್ಲಿ ಏನು ಮಾಡಂಗಿಲ್ಲ, ಆ ಸಮಯದಲ್ಲೂ ಕೂಡ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಬರ್ತಿದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟೆಯನ್ನು ಅರಟದೆ. ಪಕ್ಕದ ಮೇಲೆ ಊಟ ಹರಟೆ ಹೊಡೆಯಕ್ಕೆ ಹೋಗ್ಬಾರ್ದು. ಅಯ್ಯೋ ಇವತ್ತು ಏನಾಗಿದೆ, ಟೈಮ್ ಇದಲ್ಲ, ಪ್ರಾರ್ಥನೆ ಮುಗಿದೈತಲ್ಲ, ಪಕ್ಕದ ಮನೆಗೆ ಹೋಗ್ಬಿಟ್ಟು ಇವತ್ತು ರಾಜಾಂದೇಳಿ ಹರಟೆ ಹೊಡೆಯಕ್ಕೆ ಹೋಗೋದು, ಫ್ರೆಂಡ್ ಸರ್ಕಲ್ಗೆ ಹೋಗೋದು, ಅದೆಲ್ಲ ಮಾಡಕಬಾರ್ದು. ಹರಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರೋ ಮಾನ್ಯವಾದದೆಂದು ಘನಪಡಿಸಿದರೆ ದೇವರಲ್ಲಿ ನೀನು ಉಲ್ಲಾಸಗೊಳ್ತೀಯ ಅಂತ ಬರ್ತಿದೆ. ಹಾಗಾದ್ರೆ ಯೆಹೋವನ ಸಬ್ಬತ್ ಏನ್ ಮಾಡ್ಬೇಕು, ಉಲ್ಲಾಸ ಪಡಿಸಿ ಮಾನ್ಯವಾದದ್ದು ಎಂದು ಘನಪಡಿಸಿದರೆ. ಅಂದ್ರೆ ದೇವರ ದಿನ ಭಯಂಕರ ಶಕ್ತಿ ಉಳ್ಳದು, ದೇವರಿಗೆ ಗೌರವ ಕೊಡಬೇಕು, ದೇವರಿಗೆ ಮಾನ್ಯವಾದದ್ದು, ದೇವರಿಗೆ ಮಹಿಮೆ ಉಳ್ಳದು ಅಂತ ನೀನು ಮಹಿಮೆ ಪಡಿಸಿದರೆ ದೇವರಲ್ಲಿ ನೀನು ಸಂತೋಷಗೊಳ್ತೀಯ. ಇಲ್ಲಾಂದ್ರೆ ನಿಮಗೆ ಸಂತೋಷ ಅಂತ ಹೇಳೋ ಸತ್ತು ಹೋಗ್ತದೆ. ಇದು ಸತ್ಯದ ಮಾತು ಪ್ರಿಯರೇ. ನೆಕ್ಸ್ಟ್ ಕೆಳಗಡೆ ವಾಕ್ಯದಲ್ಲಿ ಬರ್ತಿದೆ, ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶದ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ಅನುಭವಿಸುವಂತೆ ಮಾಡೋನು. ಇದು ಯೆಹೋವನ ನುಡಿ. ಆ ಯಾಕೋಬ ಯಾವ ತರ ಬರೀ ಒಂದು ಕೋಲ್ನಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿ ಬರುವಾಗ ಅಷ್ಟೊಂದು ಶ್ರೀಮಂತಿಕೆಯನ್ನು ಹೆಂಗ್ ತಂದನೋ, ಅದೇ ರೀತಿಯಾಗಿ ಪ್ರಿಯರೇ, ನಾವು ದೇವರ ದಿನ ಅಥವಾ ಸಬ್ಬತ್ತು ದಿನವನ್ನ ಗೌರವಿಸಿದ್ರೆ, ಅಥವಾ ವಾರದಲ್ಲಿ ಒಂದು ದಿವಸ ದೇವರಿಗೋಸ್ಕರ ಮೀಸಲಾಗಿಟ್ಟು ನೀವು 6 ದಿವಸ ದುಡಿದು 1 ದಿವಸವನ್ನ ದೇವರಿಗೋಸ್ಕರ ಮೀಸಲಾಗಿಟ್ರೆ ದೇವರಿಂದ ಬರುವಂತ ಆಶೀರ್ವಾದ ತಪ್ಪೋದೇ ಇಲ್ಲ. ಯೆಹೋವನಲ್ಲಿ ಉಲ್ಲಾಸ ಪಟ್ಟ ಮೇಲೆ ನೀವು ಜೀವಮಾನ ಇಡೀ ಉಲ್ಲಾಸನೆ. ಯೆಹೋವನಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಂತೋಷ ಇಲ್ಲಿಂದ ಬರ್ತದೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ನಾ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಪ್ರಿಯರೇ, ವಾರದ 1 ದಿವಸವನ್ನ ನಿಮ್ಮ ನಿತ್ಯ ಕೆಲಸವನ್ನ ಮಾಡದೆ ಬಹಳ ಚೆನ್ನಾಗಿ ಬರ್ತಿದೆ. ಯಾವ ತರ ಅಂದ್ರೆ, ನಿತ್ಯ ಕೆಲಸವನ್ನ ಮಾಡದೆ ಹರಟದೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಸ್ವೇಚ್ಛೆಯಿಂದ ನಡೆಯದೆ, ನಿನ್ನ ಸ್ವಕಾರ್ಯಗಳನ್ನ ಮಾಡದೆ, ನೀ ದೇವರಿಗೋಸ್ಕರ ಸಮಯ ಕೊಡದೆ ಆದ್ರೆ ದೇವರು ನಿನ್ನ ಆಶೀರ್ವಾದ ಮಾಡಿಸ್ತಾರೆ, ಬಲಪಡಿಸ್ತಾರೆ. ಶತ್ರುಗಳ ಮುಂದೆ ನಾಚಿಕೆ ಪಡೆದಂತೆ ನಿನ್ನ ತಲೆ ಎತ್ತಿ ನಡೆಯುತ್ತೆ ಮಾಡ್ತಾರೆ. ನಿನ್ನ ಎಲ್ಲ ವ್ಯವಹಾರದಲ್ಲಿ ಜಯ ಬರುವಂತೆ ಮಾಡ್ತೇವೆ. ನೀನು ಈಗ ಯಾವ ಸ್ಥಿತಿಯಲ್ಲಿ ಇದೆಯೋ ಅದಕ್ಕಿಂತ ಡಬ್ಬಲ್ ಉತ್ತಮವಾದ ಸ್ಥಿತಿಯಲ್ಲಿ ಕೊಟ್ಟು ನಿನ್ನ ಒಂದು ಬಾಯಲ್ಲಿ ದೇವರ ನಾಮನ ಹೇಳಿ ಮೈಪಡಿಸಲಿಕ್ಕೆ ಶಕ್ತಿ ಬಲವನ್ನು ಕೊಡ್ತಾರೆ ಬೇರೆ. ಜನಗಳು ನಿನ್ನ ಹೊಗಳಿ ಕೊಂಡಾಡಂಗ್ ಮಾಡ್ತಾರೆ. ಆದ್ರೆ ವಾರದಲ್ಲಿ 1 ದಿವಸ ತಪ್ಪಿಸಿದ್ರೆ ಆಶೀರ್ವಾದ ಇಲ್ಲ. ದೇವರ ದಿನಕ್ಕೆ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ನಿನ್ನ ಜೀವಿತಕ್ಕೂ ದೇವರು ಬೆಲೆ ಕೊಡೋದಿಲ್ಲ. ಅಷ್ಟೇನೆ. ಹಾಗಾದ್ರೆ ಪ್ರಿಯರೇ, ಇವತ್ತಿನಿಂದ ನಾವು ಈ ವಾಕ್ಯವನ್ನ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಆಲಯಕ್ಕೆ ನಾವು ಹೋಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ.